ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಿ ಸ್ಟಾರ್ಸ್. ನಾನಿವತ್ತು ಮನೆಯಲ್ಲೇ ಹೇಗೆ ತುಪ್ಪ ಮಾಡೋದು ಅಂತ ನೋಡೋಣ. ನಾನು ಪೂಜೆಗೆ ಬಳಸೋ ಅಂಥ ತುಪ್ಪ ಹೇಗೆ ತಯಾರಿಸ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನಿವಾಗ ಏನು ಮಾಡ್ತೀನಿ ಅಂದರೆ, ಡೈಲಿ ನಾವು ಹಾಲು ಕಾಯಿಸ್ತೀವಲ್ಲ, ಹಾಲು ಕಾಯಿಸಿದಾಗ ಕೆನೆ ಏನು ಬರುತ್ತೆ ಮೇಲೆ, ಅದನ್ನು ನಾನು ಶೋಧಿಸ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೋತೀನಿ. ನೋಡ್ಬೋದು ನೀವು, ನಾನಿವಾಗ ಇಲ್ಲಿ ಹಾಲನ್ನ ಸೋದಿಸ್ಕೊತಾ ಇದ್ದೀನಿ. ಮೇಲೆ ಕೆನೆ ಏನು ಬಂದಿದೆ ಅಲ್ವ, ಅದನ್ನು ಈ ಥರ ಡೈಲಿ ಬಾಕ್ಸಲ್ಲಿ ಹಾಕಿ ನಾನು ಫ್ರೀಝರಲ್ಲಿ ಎತ್ತಿಟ್ಕೊತೀನಿ. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೊಂದೆರಡು ಸ್ಪೂನಷ್ಟು ಕೆನೆ ನಾನು ಏನು ಎತ್ತಿಟ್ಕೊಂಡಿರ್ತೀನಲ್ಲ ದಿನಾಗಲೂ, ಅದನ್ನು ಹಾಕ್ಕೊಂಡು ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ರೆ ನಮಗೆ ಬೇಗ ಬೆಣ್ಣೆ ಬರುತ್ತೆ. ಮತ್ತು ನೀರು ಹಾಕ್ಕೋಬೇಕಾಗುತ್ತೆ. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಬೇಗನೆ ಬೆಣ್ಣೆ ಬರುತ್ತೆ. ಇದನ್ನು ನಾವು ಮಿಕ್ಸಿಲಿ ಒಂದು 5 ನಿಮಿಷ ಬಿಡ್ದಿರ ನಾವು ಈ ಥರ ರುಬ್ಬಿದಾಗ ನಿಮಗೆ ಬೆಣ್ಣೆ ಎಲ್ಲ ಒಂದು ಕಡೆ ಬಂದು ಶೇಖರಣೆ ಆಗುತ್ತೆ. ಅದನ್ನು ನಾವು ಸೋದಿಸ್ಕೊಂಡು ಒಂದು ತಪ್ಪಲೆಯಲ್ಲಿ ನೀರು ಹಾಕ್ಕೊಂಡು ಆ ಬೆಣ್ಣೆನೆಲ್ಲ ಎತ್ತಿ ನಾವು ಆ ನೀರು ಒಳಗಡೆ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಎಲ್ಲ ಒಟ್ಟಿಗೆ ಒಂದು ಸತಿ ನಾವು ಉಂಡೆ ಕಟ್ಕೋಬೋದು. ನೋಡಿ, ಈ ಥರ ನಾನು ಏನು ನೀರೆಲ್ಲ ಸೋದಿಸ್ಕೊಂಡು ಒಂದು ತಪ್ಪಲೆಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಮಿಕ್ಸಿಲಿ ರುಬ್ಕೊಂಡು ನೋಡ್ಬೋದು. ಒಂದು ಕಡೆ ಈ ಥರ ಬೆಣ್ಣೆ ಎಲ್ಲ ಶೇಖರಣೆ ಆಗುತ್ತೆ. ನಾವು ಅದನ್ನು ಎತ್ತಿ ಇಟ್ಕೋಬೇಕಾಗುತ್ತೆ. ಈಗ ತುಪ್ಪ ಕಾಯಿಸೋಕ್ಕೆ ನಾನು ಒಂಚೂರು 1 ಸ್ಪೂನಷ್ಟು ಮೆಂತ್ಯನ ಹುರಿದು ಪುಡಿ ಮಾಡ್ಕೋಬೇಕಾಗುತ್ತೆ. ನಾನು ಈ ತುಪ್ಪ ದೇವರಿಗೆ ಹಾಕ್ತಾ ಇರೋ ಸಲುವಾಗಿ ನಾನು ಬೆಳ್ಳುಳ್ಳಿ ಎಲ್ಲ ಹಾಕಲ್ಲ. ಕೆಲವರು ಬೆಳ್ಳುಳ್ಳಿ ಕೂಡ ಹಾಕ್ತಾರೆ. ನಾನಿವಾಗ ಇಲ್ಲೊಂದು 2 ಏಲಕ್ಕಿ ಕೂಡ ಎತ್ತಿಟ್ಕೊಂಡು ಇದ್ದೀನಿ. ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಬೆಣ್ಣೆ ಎಲ್ಲ ಎಷ್ಟು ಬಂದಿದೆ. ಆ ಬೆಣ್ಣೆನೆಲ್ಲ ನೀರಲ್ಲಿ ಅಂದರೆ ನೀರಲ್ಲಿ ಸೋದಿಸ್ಕೊಂಡು ಬೆಣ್ಣೆ ಮಾತ್ರ ನೀವು ಒಂದು ದಪ್ಪ ತಳ ಇರೋಂಥ ಪಾತ್ರೆಯಲ್ಲಿ ಒಲೆ ಮೇಲೆ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗೆಲ್ಲ ಕರಗ್ತಾ ಇದೆ. ಆ ಬೆಣ್ಣೆ ಚೆನ್ನಾಗಿ ಕಾದು ಅದರಲ್ಲಿರೋ ನೊರೆ ಅಂಶ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಬೆಣ್ಣೆನ. ಸಣ್ಣ ಉರಿಲೇ ಇಲ್ಲ ಮೀಡಿಯಮ್ ಉರಿಲಿ ನೀವು ತುಪ್ಪನ ಕಾಯಿಸ್ಕೋಬೇಕಾಗುತ್ತೆ. ನಾನು ಈ ತುಪ್ಪನ ದೇವ್ರ ಪೂಜೆಗೋಸ್ಕರ ಬಳಸ್ಕೊಳ್ತೀನಿ. ನೋಡಿ, ಸುತ್ತಲೂ ಎಲ್ಲ ಕರಗ್ತಾ ಬರ್ತಿದೆ. ಸ್ವಲ್ಪ ಕದಲಿಸ್ಕೊಳ್ಳಿ ಅದನ್ನು. ಹೀಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ನೀವು ಕರಗಿಸ್ಕೋಬೇಕಾಗತ್ತೆ. ಆವಾಗ ಈ ಥರ ಕೈ ಆಡಿಸ್ತಾ ಇರಿ. ಅದು ನೊರೆ ಎಲ್ಲ ಬೇಗ ಬಿಟ್ಕೊಳ್ಳುತ್ತೆ. ಈಗ ನೊರೆ ನೋಡ್ಬೋದು ನೀವು ಹೇಗೆ ಮೇಲೆ ಕಾಣ್ತಿದೆ. ಯಾವಾಗ ನೊರೆ ಎಲ್ಲ ಕಡಿಮೆ ಆಗುತ್ತೋ ಆವಾಗ ತುಪ್ಪ ಚೆನ್ನಾಗಿ ಹದವಾಗಿ ಕಾದಿದೆ ಅಂತ ಅರ್ಥ. ನೋಡಿ, ಕಲರ್ ಕೂಡ ನಿಮಗೆ ಗೊತ್ತಾಗ್ತಿದೆ, ತುಪ್ಪದ ಬಣ್ಣ ಬಂದಿದೆ. ಈಗ ಆಲ್ಮೋಸ್ಟ್ ಒಂದು 70% ಆಗಿದೆ. ಈಗ ನಾನು 2 ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನುಗ್ಗೆ ಸೊಪ್ಪು ಒಂದು ಸ್ವಲ್ಪ, ವೀಳ್ಯದೆಲೆ, ಮತ್ತು ನಾವು ಮೆಂತ್ಯ ಏನು ಪುಡಿ ಮಾಡಿಟ್ಕೊಂಡಿದ್ವಿ ಹುರಿದ್ಬಿಟ್ಟು ಅದು ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ನಾವು ಕುದಿಸ್ಕೋಬೇಕಾಗುತ್ತೆ. ನೋಡ್ಬೋದು ಇವಾಗ ನೀವು, ನೊರೆ ಎಲ್ಲ ಕಡಿಮೆ ಆಗಿದೆ, ತುಪ್ಪ ಕೂಡ ಆಗಿದೆ. ಈ ಥರ ನೀವು ಕೈಯಲ್ಲಿ ಉಜ್ಕೊಂಡಾಗ ಅದು
ಕ್ರೀಮಿ ಟೆಕ್ಸ್ಚರ್ ಥರ ಬರುತ್ತೆ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ನಿಮಗೆ ತುಪ್ಪ ಎಲ್ಲ ಮೇಲೆ ಬಂದಿರುತ್ತೆ. ಇದನ್ನು ಒಂದು ಗಾಜಿನ ಡಬ್ಬಿಗೆ ಸೋದಿಸ್ಕೊಂಡ್ರೆ ನೀವು ಮನೆಯಲ್ಲೇ ತಯಾರಿಸಿದ ಶುದ್ಧ ತುಪ್ಪ ರೆಡಿ ಆಗುತ್ತೆ. ನಾನಿವಾಗ ಒಂದು ಗಾಜಿನ ಬಟ್ಲಿಗೆ ಸೋದಿಸ್ಕೊತಾ ಇದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಇದನ್ನು ಮನೆಯಲ್ಲೇ ಶುದ್ಧವಾಗಿರೋ ತುಪ್ಪ ತಯಾರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸ್ಟೇ ಟ್ಯೂನ್.